Dear students, good morning to all. In my last class, I discussed economical cause and socio-religious causes for the revolt of 1857. Today I am going to discuss what are the military causes for the revolt of 1857. ಕಳೆದ ತರಗತಿಯಲ್ಲಿ ನಾನು ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು 1857ರ ದಂಗೆಗೆ ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳ ಬಗ್ಗೆ ಚರ್ಚಿಸಿದ್ದೇವೆ. ಇಂದು ಸೈನಿಕ ಕಾರಣ 1857ರ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ 1857 ಇದಕ್ಕೆ ಸೈನಿಕ ಕಾರಣಗಳ ಬಗ್ಗೆ ಚರ್ಚಿಸೋಣ. Indian soldiers in the British army, they were humiliated by their English officers because the English, they were felt that they were belong from the superior race and Indians were an inferior. ಭಾರತದಲ್ಲಿ ಬ್ರಿಟಿಷರು ಭಾರತೀಯ ಸೈನಿಕರನ್ನು ಅವಮಾನಿಸುತ್ತಿದ್ದರು ಮತ್ತು ಬ್ರಿಟಿಷರ ಪ್ರಕಾರ ತಾವು ಶ್ರೇಷ್ಠ ಜನಾಂಗಕ್ಕೆ ಸೇರಿದವರೆಂಬ ಭಾವನೆ ಮತ್ತು ಭಾರತೀಯರು ನಿಕೃಷ್ಟರು ಎಂದು ಭಾವಿಸಿದ್ದರು. And Indian soldiers were paid very low salaries and not promoted above the rank of Subedar. ಭಾರತೀಯ ಸೈನಿಕರು ಕಡಿಮೆ ವೇತನವನ್ನು ಪಡೆಯುತ್ತಿದ್ದರು ಮತ್ತು ಸುಬೇದಾರನಿಗಿಂತ ಮೇಲ್ದರ್ಜೆಯ ಹುದ್ದೆಯನ್ನು ಭಾರತೀಯ ಸೈನಿಕರಿಗೆ ನೀಡಲಾಗುತ್ತಿರಲಿಲ್ಲ. The Bengal army was regarded as the backbone of the Indian army of the British. It consisted of the Rajputs and the Brahmins. ಬ್ರಿಟಿಷರ ಸೈನ್ಯದಲ್ಲಿ ಹೆಚ್ಚಾಗಿ ರಜಪೂತರು ಮತ್ತು ಬ್ರಾಹ್ಮಣರು ಇದ್ದರು. Later on, the British started recruiting the people of lower caste. ನಂತರ ಬ್ರಿಟಿಷರು ಕೆಳವರ್ಗದ ಜನರನ್ನು ಸೈನ್ಯಕ್ಕೆ ನೇಮಕ ಮಾಡಿಕೊಂಡರು. It created dissatisfaction among the soldiers. ಇದರಿಂದ ಸೈನಿಕರ ನಡುವೆ ಅತೃಪ್ತಿ ಉಂಟಾಯಿತು. ಮೊದಲಿಗೆ ಬ್ರಾಹ್ಮಣ ಮತ್ತು ರಜಪೂತರಿದ್ದರೆ ನಂತರ ಕೆಳವರ್ಗದ ಜನರು ನೇಮಿಸಿದ್ದರಿಂದ ಮೇಲ್ವರ್ಗದ ಸೈನಿಕರಿಗೆ ಇದು ಇಷ್ಟ ಆಗಿರಲಿಲ್ಲ. And also, they were asked to go to distant places without any remunerations and not assigned any honor or reward after the success in the battle. ಭಾರತೀಯ ಸೈನಿಕರಿಗೆ ಯಾವುದೇ ಹೆಚ್ಚಿನ ಭತ್ಯೆಯನ್ನು ನೀಡದೆ ದೂರದ ಸ್ಥಳಗಳಿಗೆ ನಿಯೋಜನೆ ಮಾಡಲಾಗುತ್ತಿತ್ತು ಮತ್ತು ಕದನಗಳಲ್ಲಿ ಬ್ರಿಟಿಷರು ವಿಜಯಿಯಾದಾಗ ಭಾರತೀಯ ಸೈನಿಕರನ್ನು ಯಾವುದೇ ಪ್ರಶಸ್ತಿ ಪ್ರದಾನ ಅಥವಾ ಗೌರವಗಳನ್ನು ಭಾರತೀಯ ಸೈನಿಕರಿಗೆ ನೀಡುತ್ತಿರಲಿಲ್ಲ. And also, the Indian soldiers were exploited more after the conquest of Punjab and Sindh. ಪಂಜಾಬ್ ಮತ್ತು ಸಿಂಧ್ ಆಕ್ರಮಣದ ನಂತರ ಭಾರತೀಯ ಸೈನಿಕರನ್ನು ಹೆಚ್ಚು ಶೋಷಣೆಗೆ ಒಳಪಡಿಸಲಾಯಿತು. In the time of 1824, the soldiers at Barakpur refused to proceed to Burma and the 47th regiment was disbanded. 1824ರಲ್ಲಿ ಬಾರಕ್ಪುರದ ಸೈನಿಕರು ಬರ್ಮಾಗೆ ತೆರಳಲು ನಿರಾಕರಿಸಿದ್ದರಿಂದ 47ನೇ ರೆಜಿಮೆಂಟನ್ನು ಡಿಸ್ಬ್ಯಾಂಡ್ ಮಾಡಲಾಯಿತು. In 1844, the Bengal army refused to proceed to Sindh until their demand of extra remunerations was accepted. And in the time of Lord Dalhousie,
3 mutinies are occurred. ಲಾರ್ಡ್ ಡಾಲ್ಹೌಸಿಯ ಕಾಲಘಟ್ಟದಲ್ಲಿ ಸೈನಿಕರು 3 ಬಾರಿ ದಂಗೆ ಎದ್ದಿದ್ದರು. After the annexation of Sindh and Punjab, Sikhs and Muslim soldiers who were recruited by the British. ಪಂಜಾಬಿನ ಆಕ್ರಮಣದ ನಂತರ ಸಿಖ್ ಮತ್ತು ಮುಸಲ್ಮಾನರನ್ನು ಬ್ರಿಟಿಷರು ತಮ್ಮ ಸೈನ್ಯಕ್ಕೆ ಸೇರಿಸಿಕೊಂಡರು. And they would not be asked to remove their beard and hair. But later on, orders were passed for removing them. Who were refused to obey the order, they were dismissed. ಪಂಜಾಬಿನ ಆಕ್ರಮಣದ ನಂತರ ಸಿಖ್ ಮತ್ತು ಮುಸ್ಲಿಮರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳಲಾಯಿತು. ನಂತರ ಅವರ ಗಡ್ಡ ಮತ್ತು ತಲೆಕೂದಲುಗಳನ್ನು ತೆಗೆಯುವಂತೆ ಆದೇಶಗಳನ್ನು ಹೊರಡಿಸಲಾಯಿತು. ಆದೇಶ ಪಾಲಿಸದ ಸೈನಿಕರನ್ನು ಸೈನ್ಯದಿಂದ ವಜಾಗೊಳಿಸಲಾಯಿತು. ನೆಕ್ಸ್ಟ್ 1856 ಎನ್ಲಿಸ್ಟ್ಮೆಂಟ್ ಆಕ್ಟ್. 1856ರ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆಕ್ಟ್. This Enlistment Act was introduced by Lord Canning in 1856. 1856ರಲ್ಲಿ ಲಾರ್ಡ್ ಕ್ಯಾನಿಂಗ್ ಈ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆಕ್ಟನ್ನು, ಈ ಕಾಯ್ದೆಯನ್ನು ಪರಿಚಯಿಸಿದನು. According to the act, Indians could be posted anywhere in British Empire. ಭಾರತೀಯ ಸೈನಿಕರನ್ನು ಬ್ರಿಟಿಷ್ ಸಾಮ್ರಾಜ್ಯದ ಯಾವುದೇ ಪ್ರದೇಶಕ್ಕೆ ನಿಯೋಜನೆ ಮಾಡಲಾಗುತ್ತಿತ್ತು ಈ ಕಾಯ್ದೆಯ ಪ್ರಕಾರ. ಬಟ್ ದಿಸ್ ವಾಸ್ ಅಗೇನ್ಸ್ಟ್ ಇಂಡಿಯನ್ ರಿಲಿಜಿಯಸ್ ಬಿಲೀವ್ಸ್ ಬಿಕಾಸ್ ಹಿಂದೂಸ್ ಫೆಲ್ಟ್ ದ್ಯಾಟ್ ಕ್ರಾಸಿಂಗ್ ದ ಸೀ ವಾಸ್ ಅ ಸಿನ್. ಇದು ಸೈನಿಕರಿಗೆ ಧಾರ್ಮಿಕತೆಯಿಂದ ಭ್ರಷ್ಟರಾಗುವ ಭಯ ಹೊರಡಿಸಿತ್ತು. ಕಾರಣ ಸಮುದ್ರ ದಾಟುವುದು ಭಾರತೀಯ ಹಿಂದೂಗಳ ಪ್ರಕಾರ ಅಪರಾಧವಾಗಿತ್ತು. ಹಾಗಾಗಿ ಈ ಸಮುದ್ರ ದಾಟುವುದು ತಮ್ಮ ಧರ್ಮಭ್ರಷ್ಟರನ್ನಾಗಿ ಮಾಡುವುದೆಂದು ಭಾರತೀಯ ಹಿಂದೂ ಸೈನಿಕರುಗಳು ಭಯಪಟ್ಟಿದ್ದರು. And another cause, annexation of Oudh. Here the proportions of Indian soldiers as compared to the British soldiers had increased in the army. In 1856 the numbers of Indian soldiers in the army was 2,38,000, while the English soldiers number 45,322. And here there were more than 75,000 soldiers in the British army from Oudh. These soldiers were angered when Oudh was annexed to the British on the grounds of maladministrations of Nawab Wazid Ali. ಭಾರತದಲ್ಲಿ ಬ್ರಿಟಿಷ್ ಮತ್ತು ಭಾರತೀಯ ಸೈನಿಕರನ್ನು ಹೋಲಿಸಿದರೆ ಭಾರತೀಯ ಸೈನಿಕರೇ ಸಂಖ್ಯೆ ಹೆಚ್ಚಾಗಿತ್ತು. ಸುಮಾರು 75,000 ಸೈನಿಕರು ಔಧ್ನಿಂದಲೇ ಬ್ರಿಟಿಷ್ ಭಾರತದ ಸೈನ್ಯದಲ್ಲಿದ್ದರು. ಹಾಗಾಗಿ ಬ್ರಿಟಿಷರು ಔಧನ್ನು ವಶಪಡಿಸಿಕೊಂಡದ್ದು. ಔಧನ್ನು ನವಾಬ್ ವಜೀದ್ ಅಲಿ ಅವನ ಕೆಟ್ಟ ಆಡಳಿತದಿಂದಾಗಿ ತಾವು ವಶಪಡಿಸಿಕೊಂಡೆವು ಎಂದು ಬ್ರಿಟಿಷ್ ಭಾವಿಸಿರುತ್ತಾರೆ. ಇದು ಔಧ್ನಲ್ಲಿದ್ದ ಭಾರತೀಯ ಸೈನಿಕರಿಗೆ ಇಷ್ಟ ಆಗಿರುವುದಿಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಫಾರ್ ಎಕ್ಸಾಂಪಲ್,
dissatisfactions, or they introduce some act against Hindu army's beliefs, and uh, extra remunerations, salary discriminations. All these facts caused for the revolt of 1857. 1857ರ ದಂಗೆಗೆ ಇವೆಲ್ಲವೂ ಕಾರಣವಾಗಿದೆ. ಸೈನಿಕರ ಅತೃಪ್ತಿ ಮತ್ತು ವೇತನದಲ್ಲಿ ಸರಿಯಾದ ಸಂಬಳವನ್ನು ನೀಡದೇ ಇರುವಂಥದ್ದು, ಅದೇ ರೀತಿ ಹೆಚ್ಚಿನ ಭತ್ಯೆಯನ್ನು ನೀಡದೇ ಇರುವಂಥದ್ದು, ಅದೇ ರೀತಿ 1856ರ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್, ಅದೇ ರೀತಿ ಔಧ್ನ ಆಕ್ರಮಣ, ಇವೆಲ್ಲವೂ ಕೂಡ 1857ರ ದಂಗೆಗೆ ಸೈನಿಕ ಕಾರಣವಾಗಿದೆ.